ನಮಸ್ತೆ, ಎಲ್ಲರಿಗೂ ಸೈನ್ಸ್ ಸ್ಟಡಿಯಾಲ್ಗೆ ಸ್ವಾಗತ. ಇದು ನನ್ನ ಆರ್ಡರ್ ಆಫ್ ಆಪರೇಷನ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಆಗ ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಆರ್ಡರ್ ಆಫ್ ಆಪರೇಷನ್ಸ್ನ ರೂಲ್ಸ್ ಆದಂಥ ಪೆಮ್ದಾಸ್ನ ನಾವಿಲ್ಲಿ ರೀಕಾಲ್ ಮಾಡೋಣ. ಮೊದಲಿಗೆ ಪ್ಯಾರಾಂಥಸಿಸ್ ಅಂದರೆ ಬ್ರ್ಯಾಕೆಟ್ಸ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಅದಾದ ನಂತರ ಎಕ್ಸ್ಪೊನೆಂಟ್ಸ್ ಅಥವಾ ಪವರ್ಸ್ ಅಥವಾ ರೂಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನೇ ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಇವೆರಡನ್ನು ನಾವು ಲೆಫ್ಟ್ ಟು ರೈಟ್ ಮಾಡೋದ್ರ ಮೂಲಕ ಒಟ್ಟಿಗೆ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ನು ಒಟ್ಟಿಗೆ ಕೊಟ್ಟಿರ್ತಾರೆ, 3 ಅಂಕಿ ಸಂಖ್ಯೆ ಆಗಿರುತ್ತೆ ಅದು ಕ್ವಶನ್ಸು. ನಾನು ಬರುವಂಥ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಕ್ವಶನಲ್ಲಿ ಮೊದಲಿಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ದೆನ್ ಡಿವಿಷನ್ ಮಾಡಿದ್ರೆ ಮಾತ್ರ ಆನ್ಸರ್ ಬರೋದು. ಸೊ ಅದಕ್ಕೆ ನಾನು ನಿಮ್ಗೆ ಇಲ್ಲಿ ಪೆಮ್ದಾಸ್ನ ತೊಗೊಂಡಿದ್ದೀನಿ, ಬೆಡ್ ಮಾಸ್ ಮತ್ತು ಬಾಡ್ ಮಾಸ್ನ ತೊಗೊಂಡಿಲ್ಲ. ಸೊ ಬೆಡ್ ಮಾಸ್ ಮತ್ತು ಬಾಡ್ ಮಾಸಲ್ಲಿ ಫಸ್ಟ್ ಡಿವಿಷನ್ ಬರುತ್ತೆ, ದೆನ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ನಿಮಗೆ ಪೆಮ್ದಾಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಮೊದಲಿಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ನಿಮಗೆ ಹಾಗೆ ಮೈಂಡಿಗೆ ಬರುತ್ತೆ. ಸೊ ನಾನು ಅದಕ್ಕೆ ಪೆಮ್ದಾಸ್ ತೊಗೊಂಡಿದ್ದೀನಿ. ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಕೂಡ ಹಾಗೆಯೇ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನನಗೆ ಹೇಗೆ ಲೆಕ್ಕ ಮಾಡಬೇಕು ಅಂತ. ಸೊ ನೀವೇನು ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ರೂಲ್ಸ್ ಫಾಲೋ ಮಾಡಿ. ಸೊ ಇಲ್ಲಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಡಿಯರ್ ಆ್ಯಂಡ್ ಸ್ಯಾಲಿ, ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಕೊಟ್ಟಂತಹ ಸೆಂಟೆನ್ಸ್. ಪಾರ್ಟ್ 1ನಲ್ಲಿ ತೊಗೊಂಡಂಥ ಎಕ್ಸಾಂಪಲ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವಶನ್ ನೋಡೋದಾದರೆ 2 × 3 + 6 / 3 - 4. ರೂಲ್ಸ್ ಪ್ರಕಾರ ಪ್ಯಾರಾಂಥಸಿಸ್ ಇಲ್ಲ, ಎಕ್ಸ್ಪೊನೆಂಟ್ಸ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ, ಅಡಿಷನ್ ಇದೆ, ದೆನ್ ಸಬ್ಸ್ಟ್ರಾಕ್ಷನ್ ಕೂಡ ಇದೆ. ಸೊ ನೆಕ್ಸ್ಟು ಲೆಕ್ಕ ಮಾಡೋಣ. ಇಲ್ಲಿ 2 × 3 + 6 / 3 - 4 ಇದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ನು ಸಪ್ರೇಟ್ ಇದೆ. ಸೊ ನಾನು ಇದನ್ನು ಒಟ್ಟಿಗೆ ಮಾಡ್ಕೋಬೋದು. ಇದೇನಾದರೂ ಒಟ್ಟಿಗೆ ಇದ್ದರೆ ನಾನು ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ದೆನ್ ಡಿವಿಷನ್ ಮಾಡಬೇಕು. ನಿಮಗೆ ಲೆಕ್ಕ ಮಾಡ್ತಾ ಮಾಡ್ತಾ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಇದು 2 × 3 6 ಆಗುತ್ತೆ, 6 / 3 2 ಆಗುತ್ತೆ. ಸೊ ಆನ್ಸರ್ 6 + 2 - 4 ಹಾಗೆ ಕ್ಯಾರಿ ಮಾಡಿದ್ದೀನಿ. ನೋಡಿ, ಈ ರೀತಿ ಬಂದರೆ ಮಾಡೋದಕ್ಕಾಗೋದಿಲ್ಲ. ಈ ಪ್ಲಸಲ್ಲಿ ನೋಡಿ, ಪ್ಲಸ್ ಮೈನಸ್ ಇರೋ ಜಾಗದಲ್ಲಿ ಇಂಟು ಮತ್ತು ಡಿವೈಡೆಡ್ ಬೈ ಇದ್ದರೆ ನಿಮಗೆ ಮಾಡೋದಕ್ಕಾಗೋದಿಲ್ಲ. ಸೊ ಇದು ಕೂಡ ಹಾಗೆಯೇ 6 + 2 - 4 ಇರೋದ್ರಿಂದ ಈ ಮೂರನ್ನು ನಾನು ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ನೀವು ಹೇಳಿದ್ರಿ ಲೆಫ್ಟ್ ಟು ರೈಟು ಒಟ್ಟಿಗೆ ಮಾಡ್ಬೋದು ಅಂತ. ಬಟ್ ಈ ರೀತಿ ಸಂದರ್ಭಗಳಲ್ಲಿ ಫಸ್ಟ್ ನೀವು ಅಡಿಷನ್ ಮಾಡಬೇಕಾಗುತ್ತೆ, ದೆನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಸೊ 6 + 2 = 8 - 4 ಹಾಗೆ ಕ್ಯಾರಿ ಮಾಡಿದ್ದೀನಿ. ದೆನ್ 8 - 4 ಆನ್ಸರ್ 4. ಇಲ್ಲಿ ನೀವು ಕೆಲವೊಂದು ಕೀ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಮೊದಲಿಗೆ ಸೇಮ್ ಆಪ್ರೇಷನ್ಸ್ ಇದ್ದಾಗ ನೀವು ಯಾವಾಗೂ ಲೆಫ್ಟಿಂದ ಸ್ಟಾರ್ಟ್ ಮಾಡಬೇಕು. ದೆನ್ ಸಿನ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆರ್ ಡನ್ ಫ್ರಮ್ ಲೆಫ್ಟ್ ಟು ರೈಟ್, ಯು ಮಲ್ಟಿಪ್ಲೈ ಫಸ್ಟ್ ದೆನ್ ಡಿವೈಡ್. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಯಾವಾಗಲೂ ನಾವು ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಲೆಫ್ಟ್ ಟು ರೈಟ್ ಅಂತ ಹೇಳ್ತಾ ಇರ್ತೀವಲ್ವ. ಸೊ ಅದು ಒಟ್ಟಿಗೆ ಕೊಟ್ಟಾಗ ನೀವು ಮೊದಲಿಗೆ ಮಲ್ಟಿಪ್ಲೈ ಮಾಡಬೇಕು, ದೆನ್ ಡಿವೈಡ್ ಮಾಡಬೇಕು. ಈ ರೂಲ್ಸು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಕೂಡ ಅಪ್ಲೈ ಆಗುತ್ತೆ. ಮೊದಲಿಗೆ ನೀವು ಅಡಿಷನ್ ಮಾಡಬೇಕು, ದೆನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಈ ಲೆಕ್ಕದಲ್ಲಿ ನಾನು ಮಾಡಿ ತೋರಿಸಿರೋದು ಅದೇ ರೀತಿ. ದೆನ್ ನಿಮಗೆ ಲೆಕ್ಕ ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು, ಯಾವುದು ಫಸ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಮಾಡ್ಬೋದು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ನಾನು ಆರ್ಡರ್ ಆಫ್ ಆಪರೇಷನ್ಸ್ನ ಎಕ್ಸೆಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಫಂಕ್ಷನ್ಸ್ಗಳೆಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಸೊ ನಾನು ಇಲ್ಲೊಂದು ಟೇಬಲ್ ರೆಡಿ ಮಾಡಿದ್ದೀನಿ. ಪ್ರಾಡಕ್ಟ್ಸ್ ಇದೆ, ಕ್ವಾಂಟಿಟಿ ಇದೆ, ರೇಟ್ ಇದೆ ಮತ್ತು ಟೋಟಲ್ ಇದೆ. ಸೊ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ನೆಕ್ಸ್ಟು ಟೋಟಲು. ಅದಾದ ಮೇಲೆ ಅದಕ್ಕೆ 5% ಟ್ಯಾಕ್ಸ್ ಆ್ಯಡ್ ಮಾಡಿ ನಾವು ಗ್ರ್ಯಾಂಡ್ ಟೋಟಲ್ನ ಕಂಡುಹಿಡಿಬೇಕು. ಸೊ ಟೋಟಲ್ಗೆ ನಾನು ಸಮ್ ಫಂಕ್ಷನ್ ಯೂಸ್ ಮಾಡ್ತೀನಿ.
ಸಮ್ ಕೂಡ 3 ರೀತಿ ಮಾಡ್ತಾರೆ. ನಾನಿಲ್ಲಿ ನಾರ್ಮಲ್ ಸಮ್ ಫಂಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ 1+1+ ಆ ಥರ ಮಾಡ್ತಾರೆ, ಅದೆಲ್ಲ ವೇಸ್ಟ್ ಆಫ್ ಟೈಮ್. ಸೊ ಆನ್ಸರ್ 915 ಬಂದಿದೆ. ಸೊ ನೆಕ್ಸ್ಟು ಗ್ರ್ಯಾಂಡ್ ಟೋಟಲ್ ಮಾಡೋಣ. ಮತ್ತು ಈಕ್ವಲ್ಸ್ ಓಪನ್ ಮಾಡಿ ಟೋಟಲ್ ಸೆಲೆಕ್ಟ್ ಮಾಡಿಕೊಂಡು ಇಂಟು 5%. 45.75 ಬಂದಿದೆ. ನಮಗೆ ಗೊತ್ತು ಇದು ಸರಿಯಲ್ಲ. ನಮಗೆ ಏನು ಬರಬೇಕು, 915ಗೆ 5% ಆ್ಯಡ್ ಆಗಿ ಬರಬೇಕು, ಅಂದರೆ ಇನ್ನೂ ಜಾಸ್ತಿ ಬರಬೇಕು 915ಗಿಂತ. ಸೊ ಇದು ಬರೀ 5% ಎಷ್ಟಿದೆ ಅದನ್ನು ಮಾತ್ರ ಬಂದಿದೆ. ಸೊ ನಾವು ಮತ್ತೆ ರೀಕ್ಯಾಲ್ಕುಲೇಟ್ ಮಾಡೋಣ. ಈಕ್ವಲ್ಸ್ ನಮಗೆ ಯಾವುದಕ್ಕೆ ಆ್ಯಡ್ ಆಗಬೇಕು, 915ಗೆ ಆ್ಯಡ್ ಆಗಬೇಕು. ಸೊ ಫಸ್ಟ್ ಅದು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಕೊಟ್ಟು ದೆನ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಫಸ್ಟು ಟ್ಯಾಕ್ಸ್ ಅಮೌಂಟು ಕ್ಯಾಲ್ಕುಲೇಟ್ ಆಗಿ ದೆನ್ ಟೋಟಲ್ ಅಮೌಂಟ್ಗೆ ಆ್ಯಡ್ ಆಗಲಿ. ಸೊ ಮತ್ತೆ ಟೋಟಲ್ ಅಮೌಂಟ್ ಸೆಲೆಕ್ಟ್ ಮಾಡ್ಕೋತೀನಿ, ಜಸ್ಟ್ ಇಂಟು ದೆನ್ 5%, ಕ್ಲೋಸ್ ದ ಬ್ರ್ಯಾಕೆಟ್, ದೆನ್ ಎಂಟರ್. ಸೊ ನಮ್ಗೆ ಆನ್ಸರ್ ಬಂತು 960.75. ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋಣ. ಸರಿಯಾಗಿದೆ. ಸೊ ಇಲ್ಲಿ 960.75 ಇದೆ. ಇದು ರೌಂಡ್ ಅಪ್ ಆಗಿಲ್ಲ. ಸೊ ನಾವು ರೌಂಡ್ ಅಪ್ಗೆ ಒಂದು ಫಾರ್ಮುಲಾ ಹಾಕೋಣ, ಎಮ್ ರೌಂಡ್ ಅಂತ. ಎಮ್ ರೌಂಡ್ ಓಪನ್ ಬ್ರ್ಯಾಕೆಟ್, ಸೆಲೆಕ್ಟ್ ನಂಬರ್. ನಮಗೆ ಯಾವ ನಂಬರ್ಗೆ ಮಲ್ಟಿಪಲ್ ಆಗಬೇಕು, 10 ನಂಬರ್ಗ ಅಥವಾ 1 ನಂಬರ್ಗ ಅಂತ. ಸೊ ನಾನಿಲ್ಲಿ 1 ನಂಬರ್ ಅಂತ ಕೊಡ್ತೀನಿ. ಇದು 75 ಇರೋದ್ರಿಂದ 75 ಪೈಸೆ ಇರೋದ್ರಿಂದ 961ಗೆ ರೌಂಡ್ ಅಪ್ ಆಗಿದೆ. ಇವಾಗ ಅದನ್ನೇ ನಾನು 10 ನಂಬರ್ಗೆ ರೌಂಡ್ ಅಪ್ ಮಾಡ್ತೀನಿ ಅಂದರೆ, ಸೊ 960 ಬಂದಿದೆ. ನಾನು ಇಲ್ಲಿ ಏನಾದರೂ 966.75 ಈ ರೀತಿ ಇದ್ದರೆ ನಂಗೆ 970 ಆಗ್ತಾಯಿತ್ತು. ಸೊ ಅದು 960 ಇರೋದ್ರಿಂದ ನನಗೆ 960 ಬಂದಿದೆ. ಓಕೆ, ಇಷ್ಟೇ. ಈ ರೀತಿ ಆರ್ಡರ್ ಆಫ್ ಆಪ್ರೇಷನ್ಸ್ ಯೂಸ್ ಮಾಡಿಕೊಂಡು ಎಕ್ಸೆಲಲ್ಲಿ ಯಾವುದೇ ರೀತಿ ಏನಾದರೂ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಬಂದರೆ ನೀವು ಈ ರೀತಿ ಮಾಡ್ಬೋದು. ಇಲ್ಲಿ ನಿಮಗೋಸ್ಕರ ಒಂದು 6 ಕ್ವೆಶನ್ಸ್ನ ರೆಡಿ ಮಾಡಿದ್ದೀನಿ. ಈ 6 ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಆನ್ಸರ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ ನೀವು ಟ್ರೈ ಮಾಡಿ. ತಪ್ಪು ಆಗುತ್ತೆ, ನೀವು ತಪ್ಪಾದಾಗ ಒಂದು ತಿಳ್ಕೊಬೇಕು, ನೀವು ಪ್ರಯತ್ನ ಮಾಡಿದ್ದೀರಾ, ಅದಾದಮೇಲೆ ನೀವು ಕಲಿತಾ ಇದ್ದೀರಾ ಅಂತ ಅರ್ಥ. ನಾನು ಪಾರ್ಟ್ 3 ವಿಡಿಯೋದಲ್ಲಿ ನಿಮಗೆ ಈ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಇಂಪಾರ್ಟೆಂಟ್ ಆಗಿ ಇಂಟಿಗ್ರಲ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕ್ವೆಶನ್ಸ್ನಲ್ಲೂ ಕೂಡ ಇದೆ, ನೀವು ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ನಾನು ನಿಮಗೆ ಪಾರ್ಟ್ 3 ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಪಾರ್ಟ್ 3 ವಿಡಿಯೋನ ನೋಡೋದಕ್ಕೆ ಮರಿಬೇಡಿ. ಪಾರ್ಟ್ 3 ವಿಡಿಯೋನ ನಾನು ಬೆಳಗ್ಗೆ 7:30ಕ್ಕೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಾಲ್ವ್ ಮಾಡಿದಂಥ ಆನ್ಸರ್ನ ಇಟ್ಕೊಳ್ಳಿ, ನಾನು ಸಾಲ್ವ್ ಮಾಡೋ ಆನ್ಸರ್ಗೆ ಕಂಪೇರ್ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಳ್ಳಿ. ಮತ್ತು ಇಂಟಿಗ್ರಲ್ಸ್ ಹೇಳ್ಕೊಡೋದ್ರಿಂದ ನೀವು ಅದನ್ನು ಪೂರ್ತಿ ವಿಡಿಯೋ ನೋಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.